ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ 18,000 to 20,000 ರೂಪಾಯಿ ರೇಂಜಲ್ಲಿ ಒಂದು ಹೊಸ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನನ್ನ ಮುಂದೆ ಆ ರೇಂಜಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂಥ 2 ಸ್ಮಾರ್ಟ್ಫೋನ್ಗಳಿದೆ. ಮೋಟೋರೋಲಾ ಕಡೆಯಿಂದ ಮೋಟೋ G96 5G, ರಿಯಲ್ಮಿ ಕಡೆಯಿಂದ ರಿಯಲ್ಮಿ P3 Pro 5G. ನಾನಿವತ್ತು ಈ 2 ಫೋನ್ಗಳನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ 2 ಫೋನ್ಗಳನ್ನು ಕಂಪೇರ್ ಮಾಡ್ತೀನಿ. ಯಾವ ಸ್ಪೆಸಿಫಿಕೇಶನ್ ಯಾವ ಫೋನಲ್ಲಿ ಚೆನ್ನಾಗಿದೆ, ಈ ಪ್ರೈಸ್ ರೇಂಜಲ್ಲಿ ಯಾವ ಫೋನ್ ಪರ್ಚೇಸ್ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ 2 ಸ್ಮಾರ್ಟ್ಫೋನ್ಗಳ ಪ್ರೈಸ್ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋದರೆ, ಮೋಟೋ G96 ಇಂದು ಬೇಸ್ ವೇರಿಯಂಟು 8GB ರ್ಯಾಮು 128GB ಸ್ಟೋರೇಜ್ ವೇರಿಯಂಟು 17,999 ರೂಪಾಯಿಗೆ ಲಾಂಚ್ ಆದರೆ, ರಿಯಲ್ಮಿದು ಬೇಸ್ ವೇರಿಯಂಟು ಸದ್ಯಕ್ಕೆ 20,000 ರೂಪಾಯಿ ಇದೆ. ಆಯಿತಾ, 2,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ. ಸೊ ಇದನ್ನು ತಲ್ಲಿಡ್ಕೊಂಡು ನಾವು ಜಡ್ಜ್ಮೆಂಟನ್ನು ಕೊಡಬೇಕಾಗತ್ತೆ. ಫಸ್ಟು ಡಿಸ್ಪ್ಲೇಗೆ ಬಂತು ಅಂದರೆ, ಈ 2 ಫೋನ್ಗಳಲ್ಲಿ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇದೆ. ಎರಡೂ ಕೂಡ ಕರ್ವ್ ಡಿಸ್ಪ್ಲೇಗಳು. ಆದರೆ ಮೋಟೋ ಸ್ವಲ್ಪ ಜಾಸ್ತಿ ಕರ್ವ್ ಆಗಿದೆ, ರಿಯಲ್ಮಿ ಸ್ವಲ್ಪ ಕಡಿಮೆ ಇದೆ. ಆಯಿತಾ, ಮೋಟೋದಲ್ಲಿ POLED 144 ಹರ್ಟ್ಸಿನ ಡಿಸ್ಪ್ಲೇ ಇದ್ದರೆ, ರಿಯಲ್ಮಿ OLED 120 ಹರ್ಟ್ಸು. ಮತ್ತು ಮೋಟೋ ಇನ್ನೂ ಜಾಸ್ತಿ ಬ್ರೈಟ್ ಆಗಿದೆ. 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದ್ದರೆ, ರಿಯಲ್ಮಿ 1500, ಸ್ವಲ್ಪ ಕಡಿಮೆ. ಆಯಿತಾ, ಮತ್ತು ಎರಡರಲ್ಲೂ ಕೂಡ ವೆಟ್ ಟಚ್ ಎಲ್ಲ ಸಿಗ್ತದೆ. ಆನ್ ಪೇಪರ್ ಈ ರೌಂಡಲ್ಲಿ ತುಂಬ ಈಸಿಯಾಗಿ ಮೋಟೋ ವಿನ್ ಆಗುತ್ತೆ. ಜೊತೆಗೆ ಡಿಸ್ಪ್ಲೇ 100% DCI P3 ಕಲರ್ ಗಾಮೆಂಟನ್ನು ಸಪೋರ್ಟ್ ಮಾಡುತ್ತೆ. 10 ಬಿಟ್ ಡಿಸ್ಪ್ಲೇ. ಆಯಿತಾ, ಒಟ್ಟಲ್ಲಿ ಮೋಟೋ ಡಿಸ್ಪ್ಲೇ ಬೆಟರ್ ಇದೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಇದು ಕೂಡ ಅಷ್ಟೇ. ಕಣ್ಣು ಮುಚ್ಕೊಂಡು ಹೇಳ್ತೀನಿ, ಈ ರೌಂಡಲ್ಲಿ ಮತ್ತೊಮ್ಮೆ ಮೋಟೋ ಮಚ್ ಬೆಟರ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ. ಮೋಟೋದಲ್ಲಿ 50 MP ಮೇನ್ ಸೆನ್ಸಾರ್ ಇದೆ. ಸೋನಿ LYT 700C ಸೆನ್ಸಾರ್. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾ 32 MP ಇದೆ. ಆಯಿತಾ, ಇದು ಕೂಡ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ರಿಯಲ್ಮಿಗೆ ಬಂತು ಅಂದರೆ 50 MP ಮೇನ್ ಸೆನ್ಸಾರ್. ಇದು ಸೋನಿ IMX896 ಸೆನ್ಸಾರ್. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದರಲ್ಲಿ ಯಾವುದೇ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇಲ್ಲ. 2 MPದು ಡೆಪ್ತ್ ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ 16 MP. ಇದು ಕೂಡ ಪರವಾಗಿಲ್ಲ ಅನ್ನಿಸ್ತು. ಕಂಪೇರ್ ಮಾಡೋದಕ್ಕೆ ಹೋದರೆ ರೇರ್ ಕ್ಯಾಮ್ರಾ ಎರಡು ಕೂಡ ತುಂಬ ಕ್ಲೋಸ್ ಇದೆ ಮೇನ್ ಸೆನ್ಸಾರ್. ಆಯಿತಾ, ಬಟ್ ಮೋಸ್ಟ್ ಆಫ್ ದ ಕಂಡೀಷನ್ಗಳಲ್ಲಿ ಮೋಟೋ ನನಗೆ ಮಚ್ ಬೆಟರ್ ಅಂತ ಅನ್ನಿಸ್ತು. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ನೀವು ನೋಡ್ಬೋದು ಈ ರಿಯಲ್ಮಿನಲ್ಲಿ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಗ್ಲೇರ್ ಬರ್ತಾ ಇದೆ. ಆಯಿತಾ, ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಇದೆ ಅಂತಂದರೆ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಮೋಟೋದಲ್ಲಿ ಆ ರೀತಿ ಆಗ್ತಿಲ್ಲ. ಈವನ್ ಕ್ಲಾರಿಟಿ ಕೂಡ ಅಷ್ಟೇ, ವೈಡ್ ಆಗೂ ಇದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೆ ಈ ರೌಂಡಲ್ಲೂ ಕೂಡ ತುಂಬ ಈಸಿಯಾಗಿ ಮೋಟೋ ವಿನ್ ಆಗುತ್ತೆ. ಈವನ್ ರೇರ್ ಕ್ಯಾಮ್ರಾ ಕೂಡ ಅಷ್ಟೇ, ನನಗೆ ಮೋಟೋ ಸ್ವಲ್ಪ ಬೆಟರ್ ಅನ್ನಿಸ್ತು. ಮತ್ತು ಎಕ್ಸ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೂಡ ಮೋಟೋದಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಆ ರೀತಿ ಯಾವುದೇ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ, ರಿಯಲ್ಮಿನಲ್ಲಿ ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS. ಬಟ್ ಮೋಟೋದಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K 30 FPSನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂತ ಅಂದರೆ, ನಮಗೆ ಪೋಸ್ಟಲ್ಲಿ AI ಮುಖಾಂತರ ಎಡಿಟ್ ಮಾಡುವಂಥ ಫೀಚರ್ ಮೋಟೋದಲ್ಲಿ ಜಾಸ್ತಿ ಇದೆ. ಆಯಿತಾ, ರಿಯಲ್ಮಿನಲ್ಲೂ ಕೂಡ ಇದೆ, ಸ್ವಲ್ಪ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್, ರಿಯಲ್ಮಿನಲ್ಲಿ ಬರೀ AI ಅನ್ಬ್ಲರು, AI ಎರೇಸರು, ಬೆಸ್ಟ್ ಫೇಸ್, ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಫೀಚರ್ ಇದೆ. ಇದರಲ್ಲಿ ಫೋಟೋನ ಅನೌನ್ಸ್ ಮಾಡುವಂಥ ಫೀಚರ್ಗಳೆಲ್ಲ ಇದೆ. ಆಯಿತಾ, AI ಝೂಮನ್ನು ನಾವು ಬೇಕಾದ್ರೆ ಮಾಡ್ಬೋದು, ಟಿಲ್ಟ್ ಶಿಫ್ಟು, ಈ ರೀತಿ ಅನೇಕ ಫೀಚರ್ಗಳು. ಮ್ಯಾಜಿಕ್ ಎಡಿಟರ್ ಒಳಗೆ ನಮ್ಗೆ ಅಡಿಷ್ನಲ್ ಎರೇಸಿಂಗ್ ಫೀಚರ್ ಎಲ್ಲ ಸಿಗುತ್ತೆ. ಆಯಿತಾ, ಗೂಗಲ್ ಫೋಟೋಸ್ ಒಳಗೂ ಸಹ ನಮಗೆ ಕೆಲವೊಂದು AI ಫೀಚರ್ಗಳೆಲ್ಲ ಸಿಗ್ತಾರೆ. ಸೊ ಸ್ವಲ್ಪ ಎಡಿಟಿಂಗ್ ಫೀಚರ್ಗಳು ನಮಗೆ ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಕಣ್ಣು ಮುಚ್ಕೊಂಡು ಹೇಳ್ತೀನಿ, ಮೋಟೋ ಮಚ್ ಬೆಟರ್ ಇದೆ. ಅದು ಕೂಡ ಈ ರಿಯಲ್ಮಿಗಿಂತ 2,000 ರೂಪಾಯಿ ಕಡಿಮೆ ಬೆಲೆಗೆ ಬೆಟರ್ ಫೋಟೋ ನಮಗೆ ಈ ಒಂದು ಕ್ಯಾಮ್ರಾದಲ್ಲಿ ಸಿಗ್ತಾ ಇದೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ, ಈ 2 ಫೋನ್ಗಳಲ್ಲಿ ಒಂದು ರೀತಿ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಇದೆ. ಮೋಟೋದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಇದ್ದರೆ, ರಿಯಲ್ಮಿನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಇದೆ. ಎರಡೂ ಕೂಡ ತುಂಬ ಕ್ಲೋಸ್ ಕಾಂಪಿಟೇಷನ್ನ ಕೊಡುತ್ತಾ. ಆಯಿತಾ, ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಮೋಟೋದಲ್ಲಿ 6,25,000 ತನಕ ರೇಟಿಂಗನ್ನು ಕೊಟ್ಟರೆ, ರಿಯಲ್ಮಿ 8,20,000 ತನಕ ರೇಟಿಂಗನ್ನು ಕೊಡ್ತಾ ಇದೆ. ಸೊ ಈ ಒಂದು ರೌಂಡಲ್ಲಿ ಅಂಥದ್ದು ಸ್ಕೋರನ್ನು ರಿಯಲ್ಮಿ ಸ್ವಲ್ಪ ಜಾಸ್ತಿ ಪಡ್ಕೊಳ್ಳುತ್ತೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ, ಈ 2 ಫೋನ್ಗಳಲ್ಲಿ LPDDR4X ರ್ಯಾಮ್ ಇದೆ, ಓಕೆ ಅಂತೀನಿ. ಇನ್ನು ಸ್ಟೋರೇಜ್ ಟೈಪ್ ರಿಯಲ್ಮಿನಲ್ಲಿ UFS 3.1 ಇದೆ, ಮೋಟೋದಲ್ಲಿ 2.2 ಕೊಟ್ಟಿದ್ದಾರೆ. ಮತ್ತು ಮೋಟೋದವರು ಹೇಳೋ ಪ್ರಕಾರ ಇವರ 2.2 ಏನಿದೆ ಅದು 3.1 ಲೆವೆಲ್ಗೆ ಕೆಲಸ ಮಾಡೋ ರೀತಿ ಆಪ್ಟಿಮೈಸ್ ಮಾಡಿದಾರಂತೆ AI ಮುಖಾಂತರ. ಒಳ್ಳೆಯ ವಿಷಯ. ಒಟ್ಟಿನಲ್ಲಿ ಈ ರೌಂಡಲ್ಲಿ ಆರಾಮಾಗಿ ರಿಯಲ್ಮಿ
ವಿನ್ ಆಗುತ್ತೆ. ಮತ್ತು ಗೇಮಿಂಗ್ ಟೆಸ್ಟನ್ನು ನಾವು ಮಾಡ್ದಂಗೆ ಎರಡು ಕೂಡ ತುಂಬ ಸಿಮಿಲರ್ ಇದೆ ಆಯಿತಾ. ಮೇಜರ್ ಡಿಫ್ರೆನ್ಸ್ ಎರಡು ಕೂಡ ಹೈಯರ್ ಮಿಡ್ ಎಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಕೂಡ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲೇ ಆಡ್ಕೊಬೋದು. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ ಎರಡು ಕೂಡ ಚೆನ್ನಾಗಿದೆ. ಬಟ್ ಮೋಟೋ ಸ್ವಲ್ಪ ಲೈಟ್ ವೇಟ್ ಇದೆ, ಸ್ವಲ್ಪ ಥಿನ್ ಆಗಿದೆ. ಕೇವಲ 178 ಗ್ರಾಮ್ ವೆಯ್ಟು ಮತ್ತು 7.93 mm ಥಿಕ್ನೆಸ್ಸು. ಈ ಕಡೆ ರಿಯಲ್ಮಿ ಸ್ವಲ್ಪ ಜಾಸ್ತಿ ಥಿಕ್ನೆಸ್ಸು 7.99, ಸ್ವಲ್ಪ ಜಾಸ್ತಿ ವೆಯ್ಟ್ ಕೂಡ ಇದೆ 190 ಗ್ರಾಮ್. ಎರಡು ಕೂಡ ನೋಡೋಕ್ಕೆ ಚೆನ್ನಾಗಿದೆ. ಎರಡರಲ್ಲೂ ಕೂಡ ಪ್ಲಾಸ್ಟಿಕ್ ಫ್ರೇಮು. ನಮಗೆ ಮೋಟೋದಲ್ಲಿ ಸ್ವಲ್ಪ ಪ್ರೀಮಿಯಮ್ ಅನಿಸುತ್ತೆ, ಫುಲ್ಲಿ ಕರ್ವ್ ಇರೋದ್ರಿಂದ ಮತ್ತು ನಮಗೆ ಪ್ಯಾಂಟಾನ್ ವ್ಯಾಲಿಡೇಟೆಡ್ ವೀಗನ್ ಲೆದರ್ ಬ್ಯಾಕ್ ಇರೋದ್ರಿಂದ. ಸೊ ಸ್ವಲ್ಪ ಜಾಸ್ತಿ ಪಾಯಿಂಟ್ ನಮಗೆ ಈ ಮೋಟೋ ಕೊಡುವ ಸ್ವಲ್ಪ ಜಾಸ್ತಿ ಅಲ್ಲ ಆಯಿತಾ. 4 ಡಿಫ್ರೆಂಟ್ ಪ್ಯಾಂಟಾನ್ ಕಲರ್ಸ್ಗಳು ನಮಗೆ ಈ ಮೋಟೋದಲ್ಲಿ ಸಿಗುತ್ತೆ. ಇದರಲ್ಲಿ ಒಂದು ರೀತಿ ಶೈನಿಂಗು, ಒಂದು ರೀತಿ ಗ್ಲೋಯಿಂಗ್ ಬ್ಯಾಕ್ ಡಿಸೈನ್ ಎಲ್ಲ ಸಿಗ್ತಾ ಇದೆ. ಚೆನ್ನಾಗಿದೆ ಎರಡೂ. ಮೋಟೋ ಸ್ವಲ್ಪ ನನಗೆ ಲುಕ್ ವೈಸು ಕೈಗೆ ಇನ್ ಹ್ಯಾಂಡ್ ಫೀಲ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಎರಡರಲ್ಲೂ ಕೂಡ IP ರೇಟಿಂಗ್ ಇದೆ. ಮೋಟೋದಲ್ಲಿ IP68, ಇದರಲ್ಲಿ 68, 69 ಎರಡೂ ಕೂಡ ಕೊಟ್ಟಿದ್ದಾರೆ. ಮೋಟೋದಲ್ಲಿ ಗೊರಿಲ್ಲಾ ಗ್ಲಾಸ್ 5 ಪ್ರೊಡಕ್ಷನ್ ಇದ್ದರೆ ಇದರಲ್ಲಿ 7i ಪ್ರೊಡಕ್ಷನ್ ಇದೆ. ವೀಗನ್ ಲೆದರ್ ಬ್ಯಾಕಿಂದು ಸಹ ನಿಮ್ಗೆ ಇದರಲ್ಲೂ ಕೂಡ ಸಿಗುತ್ತೆ ಆಯಿತಾ. ಸೊ ಮೋಸ್ಟ್ಲಿ ಪಾಯಿಂಟ್ ಕೊಡಬೇಕು ಅಂತ ಮೋಟೋಗೆ ಸ್ವಲ್ಪ ನಂಗೆ ಅನ್ನಿಸ್ದಂಗೆ ಒಂದು 0.1 ಪಾಯಿಂಟ್ ಜಾಸ್ತಿ ಕೊಡ್ತೀನಿ ನಾನಪ್ಪ. ಬಟ್ ಈಕ್ವಲ್ ಅಂತೀನಿ, ಎರಡು ಕೂಡ ತುಂಬ ಕ್ಲೋಸ್ ಇದೆ. ಇನ್ನು ಆಡಿಯೋಗೆ ಬಂತು ಅಂತ ಅಂದರೆ ಆಡಿಯೋ ಕ್ವಾಲಿಟಿ, ಸ್ಪೀಕರು ಎರಡರಲ್ಲೂ ಕೂಡ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಎರಡು ಚೆನ್ನಾಗಿ ಜೋರಾಗಿ ಕೇಳುತ್ತೆ. ಬಟ್ ನಮಗೆ ಮೋಟೋದಲ್ಲಿ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಒಂದು ಪ್ಲಸ್ ಪಾಯಿಂಟು. ಅದು ಬಿಟ್ಟರೆ ಎರಡು ತುಂಬ ಕ್ಲೋಸ್ ಕಾಂಪಿಟೇಷನ್ನ ಕೊಡ್ತವೆ. ಇನ್ನು ಈ ಎರಡು ಫೋನ್ಗಳಲ್ಲಿ ತುಂಬ ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಮೋಟೋದಲ್ಲಿ 5500 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ ರಿಯಲ್ಮಿನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಮತ್ತು ಬಾಕ್ಸ್ ಒಳಗೆ ರಿಯಲ್ಮಿನಲ್ಲಿ 80 ವ್ಯಾಟ್ನ ಚಾರ್ಜರ್ ಇದ್ದರೆ ಮೋಟೋದಲ್ಲಿ 33 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ರೌಂಡಲ್ಲೂ ಕೂಡ ನಮಗೆ ರಿಯಲ್ಮಿ ವಿನ್ ಆಗ್ತಾ ಇದೆ. ನೆಕ್ಸ್ಟ್ OS ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಮೈಂಡ್ ಕಂಪ್ಲೀಟ್ಲಿ ಚೇಂಜ್ ಆಗೋಗುತ್ತೆ. ಮೋಟೋದಲ್ಲಿ ನಮಗೆ ಆ್ಯಂಡ್ರಾಯ್ಡ್ 15 ಬೇಸ್ಡ್ ಹಲೋ UI ಸಿಗ್ತದೆ. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ. ಹೌದು, ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಈ ಕಡೆ ರಿಯಲ್ಮಿದು ಇದು ಚೆನ್ನಾಗಿದೆ. ಬಟ್ ಕಂಪ್ಯಾರಿಟಿವ್ಲಿ ಮೋಟೋ ನನಗೆ ಮಚ್ ಬೆಟರ್ ಅನಿಸುತ್ತೆ. ಏನಕ್ಕೆ ಒಂದು ರೀತಿ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ರಿಯಲ್ಮಿನಲ್ಲಿ ಏನು ರಿಯಲ್ಮಿ UI 6 ಇದೆ ಅಲ್ವಾ, ಪರವಾಗಿಲ್ಲ, ಸ್ಮೂತಾಗಿ ಎರಡು ಕೂಡ ತುಂಬ ಸ್ಮೂತಾಗಿದೆ. ಒಟ್ಟಿನಲ್ಲಿ ನಾನು ಈ ರೌಂಡಲ್ಲಿ ಈಸಿಯಾಗಿ ಮೋಟೋನ ವಿನ್ನರ್ ಅಂತ ಚೂಸ್ ಮಾಡ್ತೀನಿ. ಮತ್ತು ನಮಗೆ ಈ ಮೋಟೋದಲ್ಲಿ ಸ್ಮಾರ್ಟ್ ಕನೆಕ್ಟು, ಮೋಟೋ ಸೆಕ್ಯೂರ್ ಫೀಚರ್ ಎಲ್ಲ ಸಿಗ್ತಾ ಇದೆ. ಮತ್ತು ಎರಡಕ್ಕೂ ಕೂಡ 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ ಅಂತ. ಎರಡಕ್ಕೂ 3 ವರ್ಷ. OS ಅಪ್ಡೇಟು ನಂಗೆ ಅನ್ನಿಸ್ದಂಗೆ ರಿಯಲ್ಮಿಗೆ 1 ವರ್ಷ ಸಿಗ್ಬೋದು ಮತ್ತು ಮೋಟೋಗೂ ಸಹ 1 ವರ್ಷ ಸಿಗಬಹುದು ಅಂತ ಕಾಣುತ್ತೆ. ರಿಯಲ್ಮಿಗೆ ಮೋಸ್ಟ್ಲಿ 2 ವರ್ಷ ಸಿಗಬಹುದೇನು. ಇನ್ನು AI ಫೀಚರಿಗೆ ಬಂತು ಅಂದರೆ ಈ ಎರಡು ಫೋನ್ಗಳಲ್ಲಿ ನಮಗೆ ಸರ್ಕಲ್ಡ್ ಸರ್ಚ್ ಸಿಗ್ತಾ ಇದೆ. ಅಲ್ಲೇ ನಾವು ಟೆಕ್ಸ್ಟ್ನೆಲ್ಲ ಟ್ರಾನ್ಸ್ಲೇಷನ್ನ ಲೈವ್ ಆಗಿ ಮಾಡ್ಕೊಬೋದು. ಮತ್ತು ಎರಡರಲ್ಲೂ ಕೂಡ ಜೆಮಿನೈ ಸಿಗ್ತಾ ಇದೆ. ಮೋಟೋದಲ್ಲಿ ನಮಗೆ ಪರ್ಪ್ಲೆಕ್ಸಿಟಿ AI ಕೂಡ ಸಿಗ್ತಾ ಇದೆ. ಸೊ ಮೋಟೋ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ ಅವರು. ಸೊ ಕೆಲವೊಂದು ಯುನೀಕ್ ಫೀಚರ್ಗಳು ಈ AI ಟೂಲ್ ಜೊತೆಗೆ ನಮಗೆ ಸಿಗುತ್ತೆ. ಈ ಕಡೆ ರಿಯಲ್ಮಿನಲ್ಲಿ AI ರೆಕಾರ್ಡಿಂಗ್ ಸಮ್ಮರಿ, ಸ್ಮಾರ್ಟ್ ಲೂಪು, ರೈಟಿಂಗ್ದು ಕೆಲವೊಂದು AI ಫೀಚರ್ಗಳೆಲ್ಲ ಸಿಗ್ತಾ ಇದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಮೋಟೋದಲ್ಲಿ 13 5G ಬ್ಯಾಂಡ್ಗಳಿದೆ, ರಿಯಲ್ಮಿನಲ್ಲಿ 9 5G ಬ್ಯಾಂಡು. ಎರಡರಲ್ಲೂ ಕೂಡ ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತಾ ಇದೆ. ರಿಯಲ್ಮಿನಲ್ಲಿ ವೈಫೈ 6 ಕೂಡ ಇದೆ. ಎರಡರಲ್ಲೂ ಕೂಡ ಬ್ಲೂಟೂತ್ 5.2 ಕೊಟ್ಟಿದ್ದಾರೆ ಮತ್ತು ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಗಳು ನಮಗೆ ಈ ಎರಡು ಫೋನ್ಗಳಲ್ಲಿ ಸಿಗ್ತಾ ಇದೆ. ಹಾಗಾದರೆ ನೀವು ಕೇಳ್ಬೋದು ಕಣ್ರಪ್ಪ, ಈ ಎರಡು ಫೋನಲ್ಲಿ ಯಾವುದನ್ನು ನಾವು ಚೂಸ್ ಮಾಡ್ಬೋದು ಅಂತ. ಎರಡು ಕೂಡ ಚೆನ್ನಾಗಿದೆ, ಬಟ್ ಬೆಲೆ ಸ್ವಲ್ಪ ಕಡಿಮೆ ಇರೋದ್ರಿಂದ 18,000 ರೂಪಾಯಿ ಇದೆ. ಎರಡು ಕೂಡ ತುಂಬ ಕ್ಲೋಸ್ ಇದೆ ನೋಡಿ. ಡಿಸ್ಪ್ಲೇ ಮೋಟೋ ಬೆಟರ್ ಇದೆ. ಪರ್ಫಾರ್ಮೆನ್ಸ್ ರಿಯಲ್ಮಿ ಸ್ವಲ್ಪ ಬೆಟರ್ ಇದೆ. ಕ್ಯಾಮ್ರಾ ಕಣ್ಣು ಮುಚ್ಕೊಂಡು ಮೋಟೋ ಬೆಟರ್ ಇದೆ ಅಂತೀನಿ. ಇನ್ನು ಈ ಎರಡರಲ್ಲೂ ಕೂಡ ತುಂಬ ಬ್ಯಾಟ್ರಿ ಸಿಮಿಲರ್ ಇದೆ. ರಿಯಲ್ಮಿ ಸ್ವಲ್ಪ ಜಾಸ್ತಿ ಪಡ್ಕೊಳ್ಳುತ್ತೆ. ಸ್ಪೀಕರ್ ಎರಡು ಕೂಡ ಸಿಮಿಲರ್ ಇದೆ. ಮೋಟೋ ಡಾಲ್ಬಿ ಅಟ್ಮೋಸ್ ಜೊತೆಗೆ ಸಿಗುತ್ತೆ. ಓವರಾಲ್ ನೋಡೋದಕ್ಕೆ ಹೋದರೆ OS ಎಕ್ಸ್ಪೀರಿಯನ್ಸ್ ನಮಗೆ ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ. ವ್ಯಾಲ್ಯೂ ಫಾರ್ ಮನಿ ನಂಗೆ ಅನ್ನಿಸ್ದಂಗೆ ಮೋಟೋ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಕಂಪ್ಯಾರಿಟಿವ್ಲಿ ಆಯಿತಾ. ಸೊ ತುಂಬ ಕ್ಲೋಸ್ ಇದೆ ಒಟ್ಟಿಗೆ. ಇದಿಷ್ಟು ಈ ಎರಡು ಫೋನ್ಗಳ ಕಂಪ್ಯಾರಿಸನ್ ನೋಡಿ. ಈ ಎರಡರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಕಾಮೆಂಟ್ ಮಾಡಿ. ಒಬ್ಬೊಬ್ರಿಗೆ ಒಂದೊಂದು ಅನ್ನಿಸ್ಬೋದು. ಅವಶ್ಯಕತೆ ಇರುವಂಥದ್ದು ಒಬ್ಬೊಬ್ರಿಗೆ ಒಂದೊಂದು ಡಿಫ್ರೆಂಟ್ ಆಗುತ್ತೆ. ಕೆಲವು ಜನಕ್ಕೆ ಮೋಟೋದಲ್ಲಿರುವಂಥದ್ದು ಸರಿ ಅನ್ನಿಸ್ಬೋದು, ಕೆಲವು ಜನಕ್ಕೆ ಇದರಲ್ಲಿರೋದು ಸರಿ ಅನ್ನಿಸ್ಬೋದು. ಸೊ ನೋಡಿಕೊಂಡು ಸರಿಯಾಗಿ ಚೂಸ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.